ಈ ಥರ ಟ್ರೆಂಡಿ ನೆಕ್ ಲೈನ್ಸ್ ವಿತ್ ಇನ್ಸೈಡ್ ಫಿನಿಶಿಂಗ್ ಯಾವ ಥರ ಈಸಿಯಾಗಿ ಮಾಡೋದಂತ ಇವತ್ತು ನಾನು ವಿಡಿಯೋಲಿ ಹೇಳ್ತೀನಿ. ಇದೇ ಥರ ರೆಗ್ಯುಲರ್ ಆಗಿ ನಿಮಗೂ ಸೂಯಿಂಗ್ ಟಿಪ್ಸ್ ಬೇಕು ಅಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಫಸ್ಟ್ ನಮ್ಗೆ ಯಾವ ಥರ ನೆಕ್ ಪ್ಯಾಟರ್ನ್ ಬೇಕೋ ಆ ಥರ ಮಾಡಿಕೊಂಡು ಸ್ಲಿಟ್ಟು ಕೊಡಬೇಕು. ಫ್ಯೂಸಿಂಗ್ ಸ್ಟಿಚ್ ಮಾಡಿಬಿಡೋಣ. ಫ್ಯೂಸಿಂಗ್ ಒಂದು ಲೇಯರ್ ಹಾಕಿ ಕಾರ್ನರ್ ಸ್ಟಿಚ್ ಮಾಡಿಕೊಂಡು ಇದನ್ನು ಉಲ್ಟಾ ಮಾಡಬೇಕು. ಸೊ ಈ ಕಡೆ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ಮೇಲೆ ಟರ್ನ್ ಮಾಡಿಕೊಂಡು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ಫ್ಯೂಸಿಂಗ್ ಮೇಲೆ. ಈಗ ಟರ್ನ್ ಮಾಡಿಕೊಂಡು ಇದನ್ನು ಒಂದು ಸಲ ಅಯನ್ ಮಾಡ್ಕೊಳ್ಬೇಕು. ಈ ಥರ ಅಯನ್ ಮಾಡಿದ್ಮೇಲೆ ಕ್ರಾಸ್ ಪೀಸ್ ತೊಗೊಳ್ಳಿ, ಕ್ರಾಸಾಗಿ ಕಟ್ ಮಾಡ್ಕೊಳ್ಬೇಕು. ಕ್ರಾಸಾಗಿ ಕಟ್ ಮಾಡಿಕೊಂಡು ಬ್ಯಾಕಿಂದ ಅರ್ಧ ಇಂಚ್ಗೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡುವಾಗ ಮಾತ್ರ ನೆಕ್ ಲೈನ್ ಹತ್ರ ವಿ ಶೇಪ್ ಹತ್ರ ಸೊ ಈ ಥರ ಫ್ಲ್ಯಾಟಾಗಿ ಇಟ್ಕೊಂಡು ಇಲ್ಲಿ ಸ್ಟಿಚ್ ಮಾಡಿ ಅಲ್ಲಿ ರಫ್ ಸ್ಟಿಚ್ ಹಾಕ್ಬಿಟ್ಟು ಗ್ಯಾಪ್ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ನೋಡಿ ಇದು ಫ್ಲ್ಯಾಟ್ ಆಗಿದೆ. 2 ಇಂಚಸ್ ಸ್ಟ್ರಾಪ್ ತೊಗೊಂಡಿದ್ದೀವಲ್ಲ, ಸೊ ಫೋಲ್ಡ್ ಮಾಡಿಕೊಂಡು ಈ ಥರ ಟಾಪ್ ಸ್ಟಿಚ್ ಹಾಕಬೇಕು. ಸೊ ಈ ಟಾಪ್ ಸ್ಟಿಚ್ ಹಾಕುವಾಗ ಈ ಥರ ಲೇಸ್ನ ಇದ್ರ ಮಧ್ಯದಲ್ಲಿ ಇಟ್ಕೊಂಡು ಆಮೇಲೆ ಟಾಪ್ ಸ್ಟಿಚ್. ಸೊ ಈ ಥರ ಸ್ಟಿಚ್ ಮಾಡಿಕೊಂಡು ಒಂದು ಅಯನ್ ಮಾಡಿದ್ರೆ ನೋಡಿ ಬ್ಯಾಕಲ್ಲೂ ನಿಮಗೆಲ್ಲ ಫುಲ್ ಫಿನಿಶ್ ಆಗಿರುತ್ತೆ, ಫ್ಯೂಸಿಂಗು ಫಿನಿಶ್ ಆಗಿದೆ. ಸೊ ಈ ಥರ ಇದ್ರ ಲಾಸ್ಟಲ್ಲಿ ಹೆಮ್ಮಿಂಗ್ ಮಾಡಿಬಿಟ್ರೆ ನಿಮ್ಗೆ ಈ ಥರ ನೆಕ್ ಲೈನ್ ರೆಡಿ ಆಗುತ್ತೆ. ಸೊ ನೋಡಿ ಅಯನ್ ಮಾಡಿದ್ಮೇಲೆ ಈ ಥರ ಫಿನಿಶ್ ಆಗಿರುತ್ತೆ. ನೀವು ಕಾಂಟ್ರಾಸ್ಟ್ ಕಲರ್ ಫ್ಯಾಬ್ರಿಕ್ಕು ಇಲ್ಲಿ ಕೊಡ್ಬೋದು. ಸೊ ಯಾವ ಥರ ಬೇಕಾದರೂ ನಾವು ಲೇಸ್ನ ಈ ಥರ ಮಾಡ್ಕೊಳ್ಬೋದು.